ಹೌದು, ನ್ಯಾಯ ಸಿಕ್ಕು. ನಮ್ಮ ಅಪ್ಪನ ಆಸ್ತಿ ನನಗೆ ಬೇಕು. ನಮ್ಮ ಅಪ್ಪನ ಆಸ್ತಿ ಸಿಗಲಿಲ್ಲ ಅಂದ್ರೆ ನಾವು ಸುಸೈಡ್ ಮಾಡ್ಕೊತೀವಿ. ಹೌದು, ನ್ಯಾಯ ಸಿಕ್ಕು. ನಮ್ಮ ಅಪ್ಪನ ಆಸ್ತಿ ನನಗೆ ಬೇಕು. ನಮ್ಮ ಅಪ್ಪನ ಆಸ್ತಿ ಸಿಗಲಿಲ್ಲ ಅಂದ್ರೆ ನಾವು ಸುಸೈಡ್ ಮಾಡ್ಕೊತೀವಿ. ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ನಿವಾಸಿ ನಿವೃತ್ತ ಹಾಗೂ ದಿವಂಗತ ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ಎಂಬುವರ ಕುಟುಂಬಕ್ಕೆ ಚೀಟಿಂಗ್ ಮಾಡಿದ ಎಸ್ ಪಾಟೀಲ್. ಏನಿದು ಚೀಟಿಂಗ್? ನಮಸ್ಕಾರ ವೀಕ್ಷಕರೇ, ನಾವು ಇವಾಗ ಹಿರೇಕೆರೂರು ತಾಲೂಕಿನ ರಟ್ಟಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ಅವರು ತಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಇವತ್ತು ಚರ್ಚೆ ಮಾಡಿ ಬಂದಿದ್ದಾರೆ. ಈ ಹಿಂದೆ ಏನೋ ಸೈಟ್ ಅಲರ್ಟ್ ಆಗಿತ್ತು. ಇವರು ಸೊಸೈಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಹಿರೇಕೆರೂರು ಸೊಸೈಟಿಯಲ್ಲಿ. ಇವಾಗ ಅವರ ಸಮ್ಮುಖದಲ್ಲಿ ಏನೇನೋ ಸೈಟ್ ಅಲರ್ಟ್ ಆಗಿದೆ, ಅಲ್ಲಿ ಕೆಲಸ ಮಾಡತಕ್ಕಂತಹ ಎಲ್ಲ ಕೆಲಸಗಾರರಿಗೆ ಸುಮಾರು 3 ಗುಂಟೆ ಜಾಗಗಳನ್ನು ಈ ಥರ ಹಂಚಿಕೆ ಮಾಡುತ್ತಾರೆ. ಪ್ರತಿಯೊಬ್ಬರಿಗೂ ಕೂಡ 3.5 ಗುಂಟೆ ಜಾಗ ಇವರು ಕೂಡ ಬಂದಿರುತ್ತೆ ಇವರ ತಂದೆಯವರಿಗೆ. ಆ ತಂದೆಯವರಿಗೆ ಬಂದಿರತಕ್ಕಂತಹ ಜಾಗವನ್ನ ಎಸ್ ಪಾಟೀಲ್ ಎಂಬ ಈ ವ್ಯಕ್ತಿ ಏನ್ ಮಾಡಿದಾನಂತಂದ್ರೆ ಎಲ್ಲಾ ದಾಖಲಾತಿಗಳನ್ನ ಅವ್ರ ತಂದೆಯವರ ಒಂದು ಸಿಗ್ನೇಚರ್ ಅನ್ನ ಫೇಕ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಕೂಡ ಇವರಿಗೆ ಅನ್ಯಾಯ ಮಾಡ್ತಾ ಬಂದಿರ್ತಾನೆ. ಅವ್ರು ನಮ್ಮ ಜೊತೆ ಇದ್ದಿದ್ದಾರೆ. ಅವರ ತಂದೆಯ ಮಗನಾಗಿರ್ತಕ್ಕಂಥ ವೀರಪ್ಪನವರು ನಮ್ಮ ಜೊತೆ ಇದ್ದಿದ್ದಾರೆ. ಅವ್ರನ್ನ ಕೂಡ ನೇರವಾಗಿ ಸಂದರ್ಶನ ಮಾಡೋಣಾದ್ರೆ, ವೀರಪ್ಪನವ್ರೆ, ಏನಾಗಿದೆ ಸಮಸ್ಯೆ? ಇದು ಯಾವ ತರ ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ಕಾರ. ಹಿರೇಕೆರೂರು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಎಸ್ ಪಾಟೀಲ್ ಗ್ರೂಪು ನಮ್ಮ ತಂದೆಯವರಿಗೆ ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ಅವರಿಗೆ ಸಿಪಾಯಿ ಅಂತ ಕೆಲಸ ಮಾಡ್ತಾಯಿದ್ವಿ. ನಾನು ಅದರಲ್ಲಿ 3 ವರ್ಷ ಸೊಸೈಟಿಯಲ್ಲಿ ನೌಕರಿ ಮಾಡ್ತಾಯಿದ್ದೆ. ಹೊತ್ತಿನಾಗ ಆಗಿನ ಚೇರ್ಮನ್ರು ಹಿರೇಮರ ಸಿದ್ದಮೂರು SV ಪಾಟೀಲ್ರು ಚೇರ್ಮನ್ರು. ಅವರು 3.5 ಗುಂಟೆ ಶಿವಪ್ಪ ಸೈಟ್ ಅಂತ ಎಲ್ಲ ನೌಕರದಾರಿಗೆ ಮಾಡಂಗೆ ನೌಕರಿಗೆ ಖರೀದಿ ಮಾಡಿಕೊಟ್ಟಿದ್ರು. ಸಬ್ ರಿಜಿಸ್ಟ್ರ್ ಒಳಗೆ ಖರೀದಿ ಮಾಡಿಕೊಟ್ಟಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ಅವರು ನಾನು ನೌಕರಿ ಅಲ್ಲಿಂದ ಬಿಟ್ಟು ಮುಂದೆ ಹುಬ್ಬಳ್ಳಿ ಕೆಲಸ ಮಾಡಲಿಕ್ಕೆ ಹೋದಾದ್ಮೇಲೆ ಇದ್ರ ದಾಖಲಾತಿಗಳನ್ನೆಲ್ಲ ಫೇಕ್ ಮಾಡಿ ನಾವು ಅಪ್ಪರದು ಸಿಗ್ನೇಚರ್ ಎಲ್ಲ ಫೋರ್ಜರಿ ಮಾಡಿಕೊಂಡು ನಾವು ಅಪ್ಪರ ಸೈಟ್ ಕೇಳಕ್ಕೆ ಹೋದರೆ ಈ ಬಸುಡಿ ಮಗನ ನೀನು ಏನು ಕೊಡೋದಿಲ್ಲ, ನೀನು ಏನು ಮಾಡ್ತೀರಿ, ಏನು ಮಾಡ್ಕೊ ಹೋಗು ಅಂತ ಹೇಳಿ ಬೈದು ಕಳಿಸಿದ್ರು. ನಮ್ಮಪ್ಪ ಎಲ್ಲ ಸೈ ಮಾಡಿಕೊಟ್ಟಾನ ಅಂತ ಹೇಳಿದ್ರು. ನಮ್ಮಪ್ಪನ ನೋಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕಡೆನೇ ಅದು. ಅದಕ್ಕೆ ನಾನು ಬಂದೆಲ್ಲ ಕೇಳಲಿಕ್ಕತ್ತಿದ್ದೆ. ನೀನು ಹೋಗಿ ಏನು ಮಾಡ್ಕೊ ಹೋಗು ಅಂತ ಹೇಳಿ ಕಳಿಸಿದ್ರು. ಹೌದು ವೀಕ್ಷಕರೇ, ಎಸ್ ಪಾಟೀಲ್ ಅವರು ಸಹಾಯಕ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಿಪಾಯಿಯಾಗಿ ಕೆಲಸ ಮಾಡ್ತಿದ್ದ ದಿವಂಗತ ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ಎಂಬುವವರಿಗೆ ನಿವೃತ್ತಿ ಆದ ಮೇಲೆ 3.5 ಗುಂಟೆ ಆಸ್ತಿಯಲ್ಲಿ ಕೆಲಸ ನಿರ್ವಹಿಸಿದ ಪ್ರತಿಯೊಬ್ಬರಿಗೂ ದಾನವಾಗಿ ನೀಡಲಾಗಿರುತ್ತದೆ. ಹಾಗಿದ್ದರೂ ಕೂಡ ಸೈಟ್ ಕೊಟ್ಟು ಮತ್ತೆ ನಕಲಿ ಸಹಿ ಪಡೆದುಕೊಂಡು ಕಸಿದುಕೊಂಡ ಎಸ್ ಪಾಟೀಲ್ ಹಿರೇಕೆರೂರಿನ ನೋಂದಣಿ ಆಫೀಸ್ನಲ್ಲಿ ಮೊದಲು ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ಎಂಬ ಈ ವ್ಯಕ್ತಿ ಹೆಸರಿಗೆ 3.5 ಗುಂಟೆ ಆಸ್ತಿ ರಿಜಿಸ್ಟರ್ ಕೂಡ ಆಗಿರುತ್ತದೆ. ತದನಂತರ ಶಿವಪ್ಪ ಮಲ್ಲಪ್ಪ ದ್ಯಾವನಕಟ್ಟೆ ವ್ಯಕ್ತಿ ಸತ್ತ ನಂತರ ನಕಲಿ ಸೈನ್ ಮಾಡಿಕೊಂಡು ತಮ್ಮ ಸಂಸ್ಥೆ ಹೆಸರಿಗೆ ಮರು ನೋಂದಣಿ ಮಾಡಿಸಿಕೊಂಡಿದ್ದೇನೆ, ಇದು ನನ್ನ ಆಸ್ತಿನ ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಬೆದರಿಕೆ ಹಾಕಿರುತ್ತಾರೆ. ಇಲ್ಲಿ ಆಸ್ತಿ ರಿಜಿಸ್ಟರ್ ಆಗಿರುವುದಿಲ್ಲ. ಒರಿಜಿನಲ್ ಸಹಿಗೂ ಹಾಗೂ ನಕಲಿ ಸಹಿಗೂ ತುಂಬ ವ್ಯತ್ಯಾಸವಿರುವುದರಿಂದ ಶಿವಪ್ಪನ ಮಗ ಈಗ ನ್ಯಾಯಾಲಯದಲ್ಲಿ ದಾವೆ ಹಾಕಿರ್ತಾರೆ. ನನ್ನ ಹತ್ತಿರ ಎಲ್ಲ ಉಂಟು, ನನಗೆ ಎಲ್ಲ ಗೊತ್ತು, ಈ ಆಸ್ತಿಯನ್ನು ನಾನೇ ಕಬಳಿಸಿಕೊಳ್ಳುತ್ತೇನೆ, ನಿನಗೆ ಕೊಡೋದಿಲ್ಲ ಎಂದು ಬೆದರಿಕೆ ಹಾಕಿರ್ತಾನಂತೆ ಈ ಎಸ್ ಪಾಟೀಲ್. ಈ ಕುರಿತು ನೀವು ಏನಾದರೂ ಕೇಸ್ ಕೊಟ್ರಾ? ಹೌದು, ಕೋರ್ಟ್ಗೆ ಹೋಗಿದೆ. ಕೋರ್ಟ್ಗೆ ಹೋಗಿ ಕೇಳಕ್ಕೆ ಹೋದಾದ್ಮೇಲೆ ಎಲ್ಲ ದಾಖಲಾತಿ ತೆಗೆದಾದ್ಮೇಲೆ ಇವರೆಲ್ಲ ಹಿಂಗೆ ಮಾಡ್ಕೊಂಡಾರ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ನೆಕ್ಸ್ಟ್ ಲೆವೆಲ್ ಎಲ್ಲ ಪಂಚರನದು ಮಂದಿ ಕರ್ಕೊಂಡು ಹೋಗಿ ಕೇಳಿ ಎಲ್ಲ ಇದು ಹೇಳಿದರೆ ಯಾರು ಕೊಡ್ಲಿಕ್ಕೆ ಇದು ಮಾಡಲಿಲ್ಲ. ಏನಂತ ಹೇಳಿದ್ರು? ಈ ಥರ ಫೇಕ್ ಮಾಡ್ಕೊಂಡಿದ್ದೀರಿ, ಸಿಗ್ನೇಚರ್ ಫೇಕ್ ಮಾಡ್ಕೊಂಡು ನಮ್ಮ ತಂದೆಯವರ ಆಸ್ತಿನ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ನಮಗೆ ನಮ್ಮ ಆಸ್ತಿನ ಬಿಟ್ಕೊಡಿ ಅಂತ ನೀವು ಕೇಳಿದ್ರಿ. ಕೇಳಿ ಅದಕ್ಕೆ ಅವ್ರ ಉತ್ತರ ಏನು ಕೊಡ್ರಿ ಎಸ್ ಪಾಟೀಲ್ ಅವರು? ಎಸ್ ಪಾಟೀಲ್ ಸುಮ್ಮನೆ ಎಲ್ಲ ಸೈನ್ ಮಾಡಿಕೊಟ್ಟಾರ, ಯಾರು ಏನು ಮಾಡೋಕ್ಕಾಗಂಗಿಲ್ಲ, ಏನು ಮಾಡ್ಕೊಂತ ಮಾಡ್ಕೊ ಹೋಗು, ನಿಸಿಪಾಯಿ ಏನು ಮಾಡೋಕ್ಕಾಗತಿ ಅಂತ ಹೇಳಿ ಬೈದಾಡಿ ಕಳಿಸಿದ್ದಾರೆ. ಪಾಟೀಲ್ ಅಂದರೆ ಹಿರೇಕೆರೂರಿನಲ್ಲಿ ಒಂದು ಕತ್ತು ಗೌರವಯುತವಾದ ಸ್ಥಾನದಲ್ಲಿರುವಂಥ ಈ ಎಸ್ ಪಾಟೀಲ್ ತನ್ನ ಸಂಸ್ಥೆಯಲ್ಲಿ ದುಡಿದ ಸಿಪಾಯಿಗೆ ಕೊಟ್ಟ ಆಸ್ತಿಯನ್ನು ಮತ್ತೆ ನಕಲು ಸಹಿ ಮಾಡಿಕೊಂಡು ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಸಿವಿಲ್ ದಾವೆ ಹಾಗೂ ಕ್ರಿಮಿನಲ್ ಕೇಸ್ ದಾಖಲಿಸಿಕೊಂಡು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿರುವುದು ಕೂಡ ಹೀನಾಯ ಕೃತ್ಯವಾಗಿದೆ. ನಾ ಮಾಡಿರುವ ಚೀಟಿಂಗ್ ಗೊತ್ತಾಗುತ್ತದೆ ಎಂದು
ಮನಗಂಡು ಕೂಡಲೇ ಎಚ್ಚೆತ್ತುಕೊಂಡು ಹೈಕೋರ್ಟ್ನ ಮೊರೆ ಹೋಗಿ ಸ್ಟೇ ತಂದಿರ್ತಾರೆ. ದಿವಂಗತ ಶಿವಪ್ಪನ ಕುಟುಂಬಸ್ಥರು ತಮ್ಮ ನೋವನ್ನ ಪಬ್ಲಿಕ್ 24 ನ್ಯೂಸ್ ವಾಹಿನಿ ಜೊತೆ ಹಂಚಿಕೊಂಡಿರುವಂತಹ ಘಟನೆ ನಡೆದಿದೆ. ನಮಗೆ ನ್ಯಾಯ ಕೊಡಿಸಿ, ನಮಗಾಗಿರುವ ಅನ್ಯಾಯ ಆಗಿದ್ದು ಮತ್ತೆ ಯಾರಿಗೂ ಆಗೋದು ಬೇಡ. ಈ SS ಪಾಟೀಲ್ ಎಷ್ಟು ಗೌರವಿತವಾಗಿದ್ದರೂ ಅಷ್ಟೇ ಕ್ರಿಮಿನಲ್ ಆಗಿದ್ದಾರೆ, ಬಡವರ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ ಎಂದು ಮಾಧ್ಯಮದ ಜೊತೆ ತಮ್ಮ ನೋವನ್ನು ಹಂಚಿಕೊಂಡ ಘಟನೆ ನಡೆದಿದೆ. ನಿಮ್ಮ ತಂದೆಯವರು 1993ರವರೆಗೂ ಕೂಡ ಏನೋ ಸೇವೆಯಲ್ಲಿದ್ದರು. 93ರಲ್ಲೇ ಸೇವೆ ಇದ್ರು. ಆಮೇಲೆ ನಿಮ್ಮ ತಂದೆಯವರನ್ನ ಒಂದು ಕೇರ್ ಮಾಡಿದ್ದೇವೆ ಹಾಗೆ ಹೀಗೆ, ಅದಕ್ಕೆ ನಿಮಗೆ ನೋಡ್ಕೊಳ್ಳೋರು ಇದ್ದಿಲ್ಲ, ಅದಕ್ಕೆ ನಾವೇ ಅಂತಂದು ಹೇಳ್ತಾ ಇದಾರೆ. ಎಲ್ಲ ಸುಳ್ಳು. ಎಲ್ಲ ನಮ್ಮ ತಂದೆಯವ್ರು ಜೋಪಾನ ಮಾಡಿದ್ದು ನಾನು, ಅವ್ರು ಮಣ್ಣು ಮಾಡಿದ್ದು ನಾನು. ಅವ್ರು ಬಂದು ಎಲ್ಲ ಬರೀ ಹಂಗೆ ನೋಡ್ಕೊಂಡು ಹೋದ್ರು ಅಷ್ಟು ಏನೂ ಮಾಡಿಲ್ಲ. ಆದರೆ ಎಲ್ಲ ಅವರು ನಾ ಎಲ್ಲ ಮನೆ ಕಟ್ಸ್ಲಿಕ್ಕೆ ಕೊಟ್ಟೇನೆ, ಅದು ಕೊಟ್ಟೇನೆ, ಇದು ಕೊಟ್ಟೇನೆ ಅಂತ ಎಲ್ಲ ಹೇಳಿ ಸುಳ್ಳು ದಾಖಲಾತಿಗಳು ಕೊಟ್ಟ ಇದ್ದಾರೆ. ಸಹಿ ಮಾಡ್ತಾರೆ. ನಿಮಗೆ 3 ಗುಂಟೆ 3.5 ಗುಂಟೆ ಬಂದಿದೆ. ಆ ಸೈಟ್ ನಂಬರ್ ಏನಾದರೂ ಐತೆ, ರೆಕಾರ್ಡ್ ನಂಬರ್ ಏನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಕಡೆ. ಆಯ್ತಾ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಉತ್ತಾರ ಅದ, ಸೇಲ್ ಡೀಡ್ ಅದ. 2005 ಮಟನೂ ಉತ್ತಾರ ಐತಿ. 2006-7ರಿಂದ ಅವರು ಗೋಡನ್ ಕಟ್ಕೊಂಡು ಖಾತೆ ಬದಲಾವಣೆ ಮಾಡ್ಕೊಂಡಾರೆ. ಸಬ್ ರಿಜಿಸ್ಟರ್ ಕಡೆ ಏನು ಎಂಟ್ರಿ ಇಲ್ಲ, ಏನೂ ಇಲ್ಲ. ಆ ಒಂದು ಸಬ್ ರಿಜಿಸ್ಟರ್ ದಾಖಲಾಗಿರ್ತಕ್ಕಂಥ ಒಂದು ವರದಿ ನಮ್ಮ ಹತ್ರ ಇದೆ, ನೋಡ್ಬೋದು ವೀಕ್ಷಕರೇ. ಒಂದೊಂದೇ ದಾಖಲಾತಿಗಳನ್ನು ನಾನು ನಿಮ್ಮ ಹತ್ರ ಶೋ ಮಾಡ್ತೀನಿ ಇವತ್ತು. ಇದು ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸೇಲ್ ಡೀಡು. ಹಿಂಗೆ ಕೊಟ್ಟಿದ್ದೇವೆ ಇವರಿಗೆ ದಾನವಾಗಿ 3 ಗುಂಟೆ 3.5 ಗುಂಟೆನ ಕೊಟ್ಟಿದ್ದೇವೆ ಅಂತಂದು ಇದೆ ರೆಕಾರ್ಡಲ್ಲಿ. ಪ್ರತಿಯೊಂದನ್ನು ನೋಡ್ಬೋದು. ಎಲ್ಲ ಇದೆ, ಪ್ರತಿಯೊಂದು ರೆಕಾರ್ಡ್ ಸಮೇತ ಇದ್ದಾವೆ. ಸಿಗ್ನೇಚರ್ ಕೂಡ ಇದೆ. ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ರಿಜಿಸ್ಟ್ರು ಏನೋ ಇದ್ರು, ಚೇರ್ಮನ್ ರಿಜಿಸ್ಟ್ರು ಎಲ್ಲ ಪ್ರತಿಯೊಬ್ಬರು ಕೂಡ ಸಿಗ್ನೇಚರ್ ಮಾಡಿಸಿದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ ರಿಯಲ್ ಫ್ಯಾಕ್ಟ್ ಇಲ್ಲಿ ತೋರಿಸ್ತಿದೆ. ರಿಯಲ್ ಫ್ಯಾಕ್ಟ್ ಏನಿದೆ ಅಂತಂದು ಅವ್ರ ಸಿಗ್ನೇಚರ್ ಇಲ್ಲೇ ಬೇರೆ ಇದೆ, ನೋಡ್ಬೋದು. ಈ ತರ ಸಿಗ್ನೇಚರ್ ಇದೆ ಅವ್ರದ್ದು. ಪ್ರತಿಯೊಂದರು ಕೂಡ ತಮ್ಮ ತಗೊಂಡು ಮತ್ತೆ ಮುಂದೆ ಸಿಗ್ನೇಚರ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಎಲ್ಲ ಒರಿಜಿನಲ್ ಇದೆ. ಇಲ್ಲಿ ಫೇಕ್ ತೋರಿಸ್ತೀನಿ. ಹಾಗಾದ್ರೆ ಇದು ಫೇಕ್ ಸಿಗ್ನೇಚರ್. ಏನೋ ರಿಜಿಸ್ಟರ್ ಆಫೀಸು ಹಿರೇಕೆರೂರಲ್ಲಿ ಏನೋ ನೊಂದಾಗಿರ್ತಕ್ಕಂಥ ಒಂದು ಆಸ್ತಿ ಏನಿದೆ, ಇದು 3 ಗುಂಟೆ, ಇದು ಯಾವುದೇ ರೀತಿಯ ನೊಂದಾಗಿಲ್ಲ. ಫೇಕ್ ಮಾಡ್ಕೊಂಡು ನೊಂದು ಮಾಡಿಸಿದ್ದೀನಿ ಅಂತ ಸುಮ್ಮನೆ ಹೇಳ್ಕೊಂಡು ಇವ್ರ ಆಸ್ತಿ ನಿಮ್ಮ ತಂದೆ ನನಗೆ ಬರ್ಕೊಟ್ಟಿದ್ದಾರೆ, ಅವಾಗಲೇ ನಾವು ಜೋಪಾನ ಮಾಡಿದ್ಕಂತಂದು ಸುಮ್ಮನೆ ಹೆಂಗ್ ಬೇಕಾದ್ರೆ ಅವ್ರ ಮನ ಬಂದಂತೆ ಏನು ಬರ್ಕೊಂಡು ಇದರಲ್ಲಿ ಈ ತರ ಕಾಣಿಸಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಯಾರು ಕೇರ್ ಮಾಡೋರು ಇದ್ದಿಲ್ಲ, ಅವ್ರನ್ನ ಆರೈಕೆ ಮಾಡೋರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ರೋಗಿಷ್ಠರಾಗಿದ್ರು, ಅದಕ್ಕೆ ನಾವು ಕೇರ್ ಮಾಡಿ ಮಾಡಿದ್ದಕ್ಕೆ ನಿಮ್ಮ ತಂದೆಯವರು ದಾನವಾಗಿ ನಮ್ಮ ಸೊಸೈಟಿಗೆ ರಿವರ್ಸ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಟ್ಟಿದ್ದಾರೆ ಅಂತಂದು ಸುಳ್ಳು ಅವ್ರಿಗೆ ಮನ ಬಂದಂತೆ ಬರ್ಕೊಂಡು ಇವಾಗ ಇವರು ಕುಟುಂಬಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಇದನ್ನು ನೋಡ್ಬೋದು. ಸಿಗ್ನೇಚರ್ ಕೂಡ ಫೇಕ್ ಇದೆ. ಇದರಲ್ಲಿ ಯಾವುದೇ ರೀತಿಯ ತಂಬಿಲ್ಲ, ಏನಿಲ್ಲ. ಸುಮ್ಮನೆ ಅವ್ರಿಗೆ ಮನ ಬಂದಂತೆ ಬರ್ಕೊಂಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಫೇಕ್ ಮಾಡಿ ಈ ಕುಟುಂಬಕ್ಕೆ ಸುಮಾರು ಅನ್ಯಾಯನ ಮಾಡಿದ್ದಾರೆ. ಇವರಿಗೆ ನ್ಯಾಯ ಕೊಡಿಸ್ಬೇಕಂತಂದು ಇವರು ಕೂಡ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋದ್ರು ಕೂಡ ಏನಾಗ್ತದೆ ಅಂದ್ರೆ ಅಷ್ಟೇ ತರ್ತಾನೆ ಈ SS ಪಾಟೀಲ್. ಎಲ್ಲವನ್ನು ನನ್ನ ಕೈಲಿದೆ, ರಾಜಕೀಯ ಒಂದು ನನ್ನ ಕೈಲಿದೆ, ಇನ್ಫ್ಲೂಯೆನ್ಸ್ ನನ್ನ ಕೈಲಿದೆ, ಪೊಲೀಸರು ನನ್ನ ಕೈಲಿದ್ದಾರೆ, ಪ್ರತಿಯೊಂದು ಕೋರ್ಟ್ ಕಚೇರಿ ಮ್ಯಾಜಿಸ್ಟ್ರೇಟ್ ಕೂಡ ನನ್ನ ಕೈಲಿದ್ದಾರೆ ಅಂತಂದು ಇವರಿಗೆ ಧಮಕಿ ಹಾಕಿ ಇದ್ದ ಉದಾಹರಣೆ ಕೂಡ ಇದ್ದಾವೆ. ಪ್ರತಿಯೊಂದು ಕೂಡ ಇವಾಗ ಹೈಕೋರ್ಟಿಗೆ ಹೋಗಿ ಇದು ಮಾಡ್ಕೊಂಡು ಸ್ಟೇ ತಂದಾರಂತೆ. ವೇಕೆಂಟ್ ಇದು ಮಾಡಕ್ ಹೋದ್ರೆ, ಕ್ಲಿಯರ್ ಮಾಡ್ಕೊಳಕ್ ಹೋದ್ರಲ್ಲಿ ಇವಾಗ ಮಾಡ್ಕೊಳ್ಲಿಕ್ಕೆ ಬಿಡ್ತಾರಂತೆ. ಅದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನು? ಇಲ್ಲ, ನೀನು ಏನು ಮಾಡ್ಕತಿ ಮಾಡ್ಕೋ, ಸಿಪಾಯಿ ಏನಾಕತಿ ನಿಮ್ಮ ಕೈಯಿಂದ ಅಂತ ಹೇಳಿ ಮಾತಾಡ್ಯಾರ. ಅಲ್ಲ, ಈಗ ಅಲ್ಲಿ ಸ್ಟೇ ಹಾಕಿದ್ದಾರೆ. ನ್ಯಾಯ ದೇವತೆಯನ್ನ ಕೊಂಡ್ಕೊಂತೀನಿ ಅಂತ ಒಂದು ದುಡ್ಡಿನ ಮೇಲೆ ದರ್ಪ ತೋರಿಸ್ತಕ್ಕಂಥ ದುಡ್ಡಿನ ಮೇಲೆ ದರ್ಪ ತೋರಿಸ್ತಕ್ಕಂಥ ಒಂದು ಎಲ್ಲಾ ಇದು ನಡೀತಾ ಇದಾವೆ. ದರ್ಪದ ಬಗ್ಗೆ ಸುಮಾರು ಸರಿ ಅವ್ರಿಗೆ ಫೈಟ್ ಮಾಡಿದಾರಂತೆ. ಹಂಗ್ ಮಾಡಿಸ್ತೀನಿ, ಹಿಂಗ್ ಮಾಡಿಸ್ತೀನಿ ನಿಮ್ಮನ್ನ ಅಂತಂದು ಅದನ್ನ ಅವರೇ ಹೇಳ್ತಾರೆ. ಕೇಳಿ ಅವ್ರ ಬಾಯಿಂದಾನೆ. ಅವ್ರ ಮಗ ಕೂಡ ಇಲ್ಲಿ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ಇವಾಗ ವೇದಿಕೆಗೆ ಸಂದರ್ಶನ ಕರೆಯೋಣಂತೆ. ಇವ್ರನ್ನ ಫಸ್ಟ್ ಮೊದಲು ಮುಗಿಸ್ತಾನೆ. ಇವರು ಹೇಳಿ ಸರ್, ನಿಮಗೆ ಯಾವ ತರ ಧಮಕಿ ಆಗ್ತಾರೆ? ಅಲ್ಲೇ ಸಿಕ್ಕಾಗಿ ಏನೋ ಮಾತಾಡ್ತಾರಂತೆ ನಿಮ್ಮ ಬಗ್ಗೆ ಕೆಟ್ಟದಾಗಿ? ಹೌದು, ಕೆಟ್ಟದಾಗಿ ಮಾತಾಡಿ ನಿನ್ನ ಕಡೆಯಿಂದ ಸಿಪಾಯಿ ಏನ್ ಮಾಡಕ್ಕಾಕತ್ತಿದ್ದಿ ನಿನಗೆ? ನಾ ಎಲ್ಲ ಕೊಂಡ್ಕೊಂತೀನಿ, ಎಲ್ಲ ವಕೀಲರನ್ನು ಕೊಂಡ್ಕೊಂತೀನಿ, ಏನಾಗತ್ತಿದ್ದಿ ನಿನ್ ಕಡೆ ಮಾಡಕ್ಕೆ ಅಂತ ಹೇಳಿ. ನ್ಯಾಯ ದೇವತೆಯನ್ನೇ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ದುಡ್ಡಿನ ಮೇಲೆ ಅಳಿತಾ ಇದ್ದಾನೆ. ಇನ್ನು ಬಡವರಿಗೆ ನ್ಯಾಯ ಎಲ್ಲಿಂದ ಸಿಗ್ಬೇಕಾದ್ರೆ
ಈಗ ಮಾಡೋದೇ ಕೆಲವೊಂದು 420 ಚೀಟಿಂಗ್ ಕೆಲಸಗಳನ್ನು ಮಾಡಿಕೊಂಡು ಏನೋ ಅವ್ರಿಗೆ ಸಲಬೇಕಾಗಿರುತ್ತೆ ಅಂತ ಒಂದು ಆಸ್ತಿ ಏನಿದೆ ಅದನ್ನ ಸುಮಾರು ಕರೆಕ್ಟಾಗಿ ಕೊಟ್ಬಿಟ್ಟಿದ್ರೆ ಮೊದಲೇ ಅವ್ರಿಗೆ ಸ್ವಂತಕ್ಕಂಥ ಒಂದು ಆಸ್ತಿನ ಕರೆಕ್ಟಾಗಿ ಕೊಟ್ಟಿದ್ರೆ ಅವ್ರು ಹೆಂಗೋ ಕುಟುಂಬ ಮಾಡ್ಕೊಂಡು ಹೋಗ್ತಿದ್ರು. ಆ ಕುಟುಂಬದ ಮೇಲೆ ಒಂದು ಸುಮಾರು ಸಾಲಗಳನ್ನು ಮಾಡ್ಕೊಂಡು ಸುಮಾರು ಪ್ರಾಬ್ಲಮ್ ಸಿಕ್ಕೊಂಡು ಇವಾಗ ಅವರು ಸುಮಾರು ತೊಂದರೆಯಲ್ಲೇ ಸಿಕ್ಕೊಂಡು ಇದು ಮಾಡ್ತಾ ಇದಾರಪ್ಪ, ನೋವಲ್ಲಿದ್ದಾರೆ. ಆ ಆಸ್ತಿ ಇದ್ದಿದ್ರೆ ಏನೋ ಮಾಡ್ಕೊಂಡು ಮಾಡ್ತಿದ್ವಿ ಸರ್ ನಾವು ಅಂತಂದು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ಅವ್ರ ಕುಟುಂಬ. ಅವ್ರ ಕುಟುಂಬದ ಸದಸ್ಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವಾಗ ಸರ್ ನಿಮಗೆ ಆ ಒಂದು ನ್ಯಾಯ ಸಿಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಕಾನ್ಫಿಡೆಂಟ್ ಐತಾ? ಹೌದು, ನ್ಯಾಯ ಸಿಕ್ಕು. ನಮ್ಮ ಅಪ್ಪನ ಆಸ್ತಿ ನನಗೆ ಬೇಕು. ಅಪ್ಪನ ಆಸ್ತಿ ಸಿಗಲಿಲ್ಲ ಅಂದ್ರೆ ನಾವು ಸುಸೈಡ್ ಮಾಡ್ಕೊಂತೀವಿ. ಆದಷ್ಟು ಬೇಗ ಈ ಒಂದು ಹೈಕೋರ್ಟ್ ಅಲ್ಲಿ ಏನು ಕ್ರಿಮಿನಲ್ ಸ್ಟೇ ತಂದಿದ್ದಾನೆ, ಕ್ರಿಮಿನಲ್ ಇದ್ರ ಮೇಲೆ ಸಿಸಿ ಮೇಲೆ ಆ ಸ್ಟೇ ವೇಕೆಂಟ್ ಆಗಬೇಕು. ಇವರಿಗೆ ನ್ಯಾಯ ಕೊಡಬೇಕು. ಇವರ ಕುಟುಂಬಕ್ಕೆ ಒಂದು ಏನು ಸಮಾಜದಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಇದು ದೊಡ್ಡ ಅನ್ಯಾಯ, ಇದನ್ನು ಕಟ್ಟಿಸ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು, ಸಮಾನತೆ ದೃಷ್ಟಿಯಿಂದ ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಪ್ರಕಾರ ಇವತ್ತು ಆ ಕುಟುಂಬಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಆಸ್ತಿ ಸಲ್ಲಬೇಕು. ಪ್ರತಿಯೊಂದು ಕೂಡ ಏನಿದೆ ಅದಕ್ಕೆ ಕರೆಕ್ಟಾಗಿ ಅವರು ಕುಟುಂಬಕ್ಕೆ ಸೇರಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ನೆಕ್ಸ್ಟ್ ಅವ್ರ ಕುಟುಂಬದ ಸದಸ್ಯರಾದಂಥ ಅವ್ರ ಮಗ, ಇವರ ತಂದೆ ವೀರಪ್ಪನವ್ರ ಮಗ ಮತ್ತು ಅವರ ಶ್ರೀಮತಿಯವರು ಕೂಡ ಇಲ್ಲಿದ್ದಾರೆ. ಅವರು ಹಿರೇಕೆರೂರು ತಾಲೂಕಿನಲ್ಲಿ ಈಗ ಆಗ್ತಕ್ಕಂತಹ ಒಂದು ಅನ್ಯಾಯ ಏನಂತಂದ್ರೆ, ರಟ್ಟಳ್ಳಿಯ ನಿವಾಸಿಗಳಾಗಿರ್ತಕ್ಕಂಥ ಶಿವಪ್ಪ ಮಲ್ಲಪ್ಪ ಎಂದು ಅಮ್ಮಕಟ್ಟಿಯವರು ಸೊಸೈಟಿಯಲ್ಲಿ ಈಗಾಗಲೇ ಕೆಲಸ ಮಾಡಿ ವಯೋನಿವೃತ್ತಿಯಿಂದ ನಿವೃತ್ತಿಯಾಗಿರ್ತಾರೆ. ಅವ್ರಿಗೆ ಬಂದಿರತಕ್ಕಂಥ ಸೈಟ್ ಅಲರ್ಟ್ 3.5 ಗುಂಟೆ ಬಂದಿರುತ್ತೆ. ಆ ಗುಂಟೆಯಲ್ಲಿ ಬಂದಿರತಕ್ಕಂಥದ್ರಲ್ಲಿ ಅದರಲ್ಲಿ ಕೂಡ ಇವನ ಕರಾಳ ಮುಖ ತೋರಿಸಿರ್ತಾನೆ SS ಪಾಟೀಲ್. ಅವರಿಗೆ ಅದ್ರ ಬಗ್ಗೆ ಅವರ ಶ್ರೀಮತಿ ಆಗಿರ್ತಕ್ಕಂಥ ವೀರಪ್ಪರವರ ಶ್ರೀಮತಿ ಆಗಿರ್ತಕ್ಕಂಥ ಸುಜಾತ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ಳಿಕ್ಕೆ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವ್ರನ್ನು ಕೂಡ ನೇರವಾಗಿ ಸಂದರ್ಶನ ಮಾಡೋಣ. ಅಮ್ಮ, ನಿಮಗೆ ಏನು ಅನಿಸ್ತದೆ ಈ SS ಪಾಟೀಲ್ ಅವರು ನಿಮಗೆ ನಿಮ್ಮ ಮಾವನವರಿಗೆ ಬಂದಿರತಕ್ಕಂಥ ಆಸ್ತಿ ಅಂದ್ರೆ ನಿಮ್ಮ ಮಾವನಿಂದ ನಿಮ್ಮ ಯಜಮಾನಿಗೆ ಬರ್ತದೆ ಆಸ್ತಿಯನ್ನು ಇವಾಗ ಕಬಳಿಕೆ ಮಾಡ್ಕೊಂಡಿದ್ದಾನೆ, ಫೇಕ್ ಇದು ಮಾಡ್ಕೊಂಡು ಬಂದ್ ಮಾಡಿಸ್ಕೊಂಡು, ಇದ್ರ ಬಗ್ಗೆ ತಮ್ಮ ನೋವು ಏನಿದೆ ಹೇಳ್ಕೊಡಿ. ನಮಸ್ಕಾರ ಸರ್. ನಮಗೆ ನಮ್ಮ ಅಜ್ಜಾರ ಹೆಸರಿಂದ ಕೊಟ್ಟಂತ 3.5 ಗುಂಟೆ ಸೈಟನ್ನ ನಾವು ದುಡಿಲಿಕ್ಕೆ ಅಂತ ನಂದು ಹೊರಗಡೆ ಹೋದ್ವಿ, ಅಂದ್ರೆ ಹುಬ್ಳಿಯಲ್ಲಿದ್ವಿ. ಇಲ್ಲಿ ಇದ್ದಾಗ ಅವ್ರು ಅದನ್ನ ಪೇಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಹೆಸರಿಗೆ ಅಜ್ಜ ಬರ್ಕೊಟ್ಟಿದ್ದಾನೆ ಅಂತ ನಾನು ಹೇಳ್ತಾರ. ಅದು ಏನೂ ಇಲ್ಲ. ನಮ್ಮ ಅಜ್ಜಾರು ಸಾಯುವಾಗ ಮಾಡುವಾಗ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲವನ್ನೂ ಕೊಟ್ಟು ಇದನ್ನ ಮಾಡಿದ್ದಾರೆ. ಆದ್ರೆ ಇವರು ನಮಗೆ ಅನ್ಯಾಯ ಯಾಕೆ ಮಾಡ್ಬೇಕಾಗಿತ್ತು? ಆದ್ರೂ ನಾವು ಕೇಳಿದ್ವಿ, ನಮ್ದು ಹಿಂಗ ಆಸ್ತಿ ಹಿಂಗಾಗೈತಿ ಅಂತ. ನಂದು ಅದಕ್ಕೆ ಯಾರೂ ರೆಸ್ಪಾನ್ಸಿಬಲ್ ಮಾಡಲಿಲ್ಲ. MLA ಹತ್ರ ಹೋದ್ವಿ, ಎಲ್ಲರೂ ಸಮಾಜಕ್ಕೂ ಮರಿ ಕೊಟ್ವಿ. ಆದ್ರೂ ಎಲ್ಲರೂ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂತ ನಂದು ಬರೀ ತಳ್ಕಂತನ ಬಂದ್ರು. ಆದ್ರೆ ನಮ್ಗೆ ಯಾರಿಂದನೂ ನ್ಯಾಯ ಸಿಕ್ಕಿಲ್ಲ. ಈಗ ಅದಕ್ಕೆ ನಾನು ನ್ಯೂಸಿಗೆ ಅಂತ ಬಂದಿದ್ದೇವೆ. ಯಾಕಂದ್ರೆ ನಿಮ್ಮಲ್ಲಿ ನ್ಯಾಯ ಸಿಗ್ತೈತಿ ಅಂತ ನಂದು ಒಂದು ಮನವರಿಕೆ ತುಂಬಾ ಇದೆ. ಅದಕ್ಕೋಸ್ಕರ ನಾವು ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೇವೆ, ನಮ್ಮ ಆಸ್ತಿನ ನಮ್ಗೆ ಪ್ಲೀಸ್ ಕೊಡಿಸ್ಬಿಡಿ. ಯಾಕಂತಂದ್ರೆ ನಮ್ಗೆ ಕೋರ್ಟಿನ ಮರಿನೂ ಹೋಗಿದ್ದೇವೆ, ಕೋರ್ಟ್ನಲ್ಲಿ ಆಗ್ತೈತಿ, ಮಾಡ್ತೇವೆ. ಹೈಕೋರ್ಟಿಗೆ ಇವ್ರು ಹೋಗಿ ಸ್ಟೇ ತಂದಿದ್ದಾರೆ. ಸ್ಟೇ ವೇಕೆಟಿಂಗ್ ಮಾಡ್ಸಕ್ ನಾವು ಹಗ್ಲೆಲ್ಲ ತಿಂಗಳಿಗೊಮ್ಮೆ ಹೋಗ್ತೇವೆ. ಮುಂದೆ ಬರೀ ನೆಕ್ಸ್ಟ್ ಬರೀ ಹೈರಿಂಗ್ ಹಿಂಗ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಅಲ್ಲಿನೂ ಏನು ನ್ಯಾಯ ಸಿಗ್ತೈತಿ ಅಂತ ನಂದು ಒಂಥರ ಗಲಿಬಿಲಿ ಆದಂಗ ಆಗ್ಬಿಟ್ಟೈತಿ. ನಮ್ಮಂತ ಬಡವರಿಗೆ ಈ ರೀತಿ ಅನ್ಯಾಯ ಆದ್ರೆ ಮುಂದೆ ಗತಿ ಏನು? ಈಗ ನಾವೊಬ್ರು ಎತ್ತೆತ್ಕೊಂಡು ನಾವು ಬೇರೆದವ್ರು ನಮ್ಗೆ ಏನು ಬೇಡ, ನಮ್ಮ ಆಸ್ತಿ ನಮಗೆ ಬಂದ್ರೆ ಸಾಕು. ನಾವು ಅವ್ರಿಗೆ ಶತ್ರುನೂ ಅಲ್ಲ, ಏನೂ ಅಲ್ಲ. ನಮ್ಮ ಆಸ್ತಿ ನಮಗೆ ನ್ಯಾಯವಾಗಿ ಅವರು ನಮ್ಗೆ ಕೊಟ್ಟು ಬಿಟ್ರೆ ನಮ್ಗೆ ಏನೂ ಅವರಿಂದ ನಾವು ಏನೂ ಎಕ್ಸ್ಚೇಂಜ್ ಬೇಡಂಗಿಲ್ಲ. ಈಗ 2005ರವರೆಗೂ ಕೂಡ ದಾಖಲಾತಿಗಳನ್ನೇ ಬೇರೆ ಅದಾವೆ. 2006 ಗ್ಯಾಪಲ್ಲಿ ಏನಿದೆ 2006 ಈ ಒಂದು 2006ನೇ ಇಸ್ವಿಯಲ್ಲಿ ದಾಖಲಾತಿಗಳು ಅದನ್ನು ಬದಲಾಗಿದ್ದಾವೆ. ಆ ಟೈಮಲ್ಲಿ ಇಂಥ ಮಾವನವ್ರು ಯಾರ ಒಂದು ಇದರಲ್ಲಿ ಆಶ್ರಯದಲ್ಲಿ ಇದ್ರು? ನಮ್ಮ ಆಶ್ರಯದಲ್ಲೇ ಇದ್ರಿ. ನಿಮ್ಮ ಆಶ್ರಯದಲ್ಲೇ ಅವ್ರಿಗೆ ಇದು ಆಗಿತ್ರಿ, ಆರಾಮ್ ಇದ್ದಿದ್ದಿಲ್ಲ. 1993ರಲ್ಲಿ ನಿಮ್ಮ ಮಾವರಾಗಿರ್ತಕ್ಕಂಥ ಶಿವಪ್ಪನವ್ರು ಏನಿದ್ರು ಅವರು ವಯೋ ನಿವೃತ್ತಿಯಿಂದ ನಿವೃತ್ತಿ ಹೊಂದ್ತಾರೆ. ಆ ಟೈಮಲ್ಲಿ ನಿಮ್ಮ ಆಶ್ರಯದಲ್ಲೇ ಇದ್ರ? ನಮ್ಮ ಆಶ್ರಯದಲ್ಲೇ ಇದ್ರಿ ಅವರು. ಈಗ 1997ರಲ್ಲಿ ನ್ಯಾಚುರಲ್ ಡೆತ್ ಆಗ್ತಾರೆ. ಆ ಹಿಂದೆ ನಾವೇ ಅವ್ರಿಗೆ ಮನ ಬಂದಂತೆ ಏನ್ ಬರ್ಕೊಂಡಿದ್ದಾರೆ, ಪ್ರತಿಯೊಂದನ್ನು ಬರ್ಕೊಂಡಿದ್ದಾರೆ. ನಮ್ಮ ಆಶ್ರಯದಲ್ಲಿ ಇದ್ರು, ನಾವೇ ಜೋಪಾನ ಮಾಡಿದ್ವಿ ಪ್ರತಿಯೊಂದನ್ನು, ಯಾರು ಕೇರ್ ಮಾಡಿದ್ದಕ್ಕೆ ಹಿಂಗಾಗಿ ಅವ್ರು ನಮಗ್ ಬರ್ದು ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದನ್ನು ಕಾಣಿಸಿದ್ದಾರೆ. ಅವೆಲ್ಲ ಫೇಕ್ ರೀ ಸರ್. ಸಿಗ್ನೇಚರ್ ಕೂಡ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಫೇಕ್. ಯಾಕಂದ್ರ ಅಜ್ಜಾರ 6 ತಿಂಗಳ ಹಿಂದನೇ ಹಾಸಿಗೆ ಹಿಡಿದಿದ್ರ, ಅದ್ ನಾವು ಅವ್ರನ್ನ ಜೋಪಾನ ಜತ್ನ ಮಾಡಿದ್ದೇವೆ. ಈಗ 2005ರವರೆಗೂ ದಾಖಲಾತಿಗಳನ್ನು ಶಿವಪ್ಪ ಮಲ್ಲಪ್ಪ ಧ್ಯಾವನಕಟ್ಟೆ ಎಂಬ ಹೆಸರಿನಲ್ಲಿರುತ್ತೆ. 2006 ಮತ್ತು 7ನೇ ಇಸ್ವಿಗೆ ಏನ್ ಕಾಲಿಡುತ್ತೆ ಅಲ್ಲಿನ ದಾಖಲಾತಿಗಳು ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಹೋಗಿದೆ. ಇದ್ರ ಬಗ್ಗೆ ಏನಾಗ್ತದೆ? ಇದ್ರ ಬಗ್ಗೆ ನಮ್ಗೆ ನೋಡಿ ಸರ್, ಈಗ ನಾವು ಆಸ್ತಿ ಇಲ್ಲಿ ಐತಿ ಅಂತ ನಮ್ದು ದುಡಿಯಾಕ ಬೇರೆ ಊರಿಗೆ ಹೋಗಿರ್ತೇವೆ.
ಅದು ಆಸ್ತಿನ ಇದನ್ನ ಬೇರೆದವ್ರು ಪೇಕ್ ಮಾಡ್ಕೊಂಡ್ರೆ ಅದು ಹೆಂಗ್ ಅನಿಸ್ತತಿ? ಈಗ ನಿಮ್ಮ ಆಸ್ತಿ ಬಿಟ್ಕೊಂಡು ಎಲ್ಲಾರ ಹೋಗಿರ್ತೀರಿ ಅಂದ್ರೆ ನಿಮ್ಮ ಆಸ್ತಿ ಯಾರ ತಗೊಂಡ್ರೆ ನೀವು ಹೆಂಗ್ ಮಾಡ್ತೀರಿ? ನಮ್ಮ ಆಸ್ತಿ ಐತಿ ಅಂತ ನಾವು ಈಗ ಬಂದಿದ್ದೇವೆ. 2020 ನಾವು ಊರಿಗೆ ಬಂದ್ವಿ. ಕೊರೋನಾ ಗಿರೋಣ ಅಲ್ಲೆಲ್ಲ ಇದು ಆಗಿದ ತಕ್ಷಣ ನಾವು ಊರಿಗೆ ನಮ್ದೈತಿ, ನಮ್ಮ ಅತ್ತಿ ಇದ್ದಾರೆ, ನಮ್ಮನ್ನ ನೋಡ್ಕೊಳ್ಳೋಣ ಅಂತ ನಾವು ಈ ಕಡೆ ಬಂದ್ವಿ. ದಾಖಲಾತಿಗಳು ಬೇಕಾಗಿರೋದು ಗೊತ್ತಾಯ್ತು ನಿಮ್ಗೆ ಯಾವಾಗ 20 ಮೇಲೆ ಗೊತ್ತಾಗೈತ್ರಿ ನಮ್ಗೆ. 2020 ನಾವು ಇಲ್ಲಿ ಬಂದು ಏನಾಯ್ತು, ಇದನ್ನ ಆಸ್ತಿ ಇದರಿಂದ ಏನಾದ್ರೂ ಉಪಜೀವನ ಮಾಡೋಣ. ಆಮೇಲೆ ಇಲ್ಲಿ ಮನಿ ಎಲ್ಲ ಬಿದ್ದು ಹೋಗ್ಬಿಟ್ಟಿತ್ರಿ, ಏನು ಇರಾಕ್ ನೆಟ್ಟಿಗೆ ಮನಿನೇ ಇದ್ದಿದ್ದಿಲ್ರಿ ನಮಗ. ಅವಾಗ ಇದನ್ನಾದ್ರೂ ಇದನ್ನ ಮಾಡಿ ಒಂದು ಏನಾದ್ರೂ ಜೀವನ ಮುಂದಿಂದು ಇದನ್ನ ಮಾಡ್ಕೊಳ್ಳೋಣ ಅಂತ ನಾವು ಈ ಊರಿಗೆ ಬಂದ್ವಿ. ವಕೀಲರ ಕಡೆ ಹೋಗಿ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಇದನ್ನ ಮಾಡಿದ್ವಿ. ಇಲ್ಲ ಇದು ಕೇಸ್ ನಡೆಸ್ರಿಗೆ ಅಂತ ನಂದ್ರೆ ಕೇಸ್ ಕೊಟ್ವಿ. ಕೇಸ್ ಈಗಾಗಲೇ ಒಂದು ವಕೀಲರು ಏನಾದ್ರು ಆಗ್ಬೋದು, ಇದು ಪಕ್ಕ ನಿಮ್ಮ ಹೆಸರಿಗೆ ಇದು ಐತಿ ಮಾಡೋಣ ಅಂತಂದ್ರೆ ಇವೆಲ್ಲ ಫೇಕ್ ಸರ್ಟಿಫಿಕೇಟ್ ಹುಟ್ಟಿಸ್ಕೊಂಡು ನಮ್ಗೆ ಆಸ್ತಿಯಿಂದ ಹಿಂಗ ಮುಂದೂಡ್ಕೊಂತ ಒಟ್ಟು ನಾನು ಎಲ್ಲದನ್ನು ಖರೀದಿ ಮಾಡ್ತಾನೆ, ಎಲ್ಲ ನನ್ನ ಕೈಯಾಗ ಐತಿ ಅಂದ್ರೆ ಎಲ್ಲ ಖರೀದಿ ಮಾಡ್ತಾನೆ, ಎಲ್ಲ ನನ್ನ ಕೈಯಾಗ ಐತಿ ಅಂತ ಅಂದ್ರೆ ನಮ್ಮಂತ ಬಡವ್ರದ ಆಸ್ತಿನ ಯಾಕೆ ಇದು ಮಾಡ್ಬೇಕು ಇವರು? ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ನ್ಯಾಯದೇವತೆಯ ಕಣ್ಕಟ್ಟಿ ಏನೋ ಒಂದು ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡು ತಮ್ಮ ಸೊಸೈಟೀಸಿಗೆ ನೊಂದು ಮಾಡಿಕೊಂಡು ಇವತ್ತು ಅವರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದರ ಬಗ್ಗೆ ಎಸ್ ಪಾಟೀಲ್ ಅವ್ರನ್ನ ನೇರವಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಂದರ್ಶನ ಮಾಡೋಣ. ಇನ್ನು ಹಿರೇಕೆರೆಯಲ್ಲಿ ಇರ್ತಕ್ಕಂಥ ಸೊಸೈಟಿಯ ಒಂದು ಎಸ್ ಪಾಟೀಲ್ ಅವರ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ ಆಗಿರ್ತಕ್ಕಂಥ ಒಂದು ಕುಟುಂಬದ ಸುಜಾತ ಮತ್ತು ವೀರಪ್ಪನವರ ಶ್ರೀಮತಿ ಸುಜಾತ ಮತ್ತು ವೀರಪ್ಪನವರ ಮಗನಾಗಿರ್ತಕ್ಕಂತಹ ಮಾತೇಶ್ ಅವರು ನಮ್ಮ ಜೊತೆ ಇವತ್ತು ವೇದಿಕೆಗೆ ಕೂಡ ಆಗಮಿಸಿದ್ದಾರೆ. ತಮ್ಮ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಅವ್ರನ್ನ ಕೂಡ ನೇರ ಮಾತಾಡ್ಸೋಣ. ಅವರು ಈ ಕೇಸ್ ಬಗ್ಗೆ ಪ್ರತಿಯೊಂದು ಗೊತ್ತು, ಅವ್ರ ಅಪ್ಡೇಟ್ ಗೊತ್ತಿದೆ. ಅವ್ರನ್ನ ನೇರವಾಗಿ ಸಂದರ್ಶನ ಮಾಡೋಣ. ಮಾತೇಶ್ವರ ವ್ಯಕ್ತಿಗೆ ಹೇಳಿ, ಏನು ಇದು ವಿಚಾರ? ನಿಮ್ಗೆ ಈ ತರ ಯಾವ ಅನ್ಯಾಯ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನ ಈಗ ನಮ್ಮ ತಂದೆಯವರು ಹೇಳಿದ ಪ್ರಕಾರ ಇದು ನಮ್ದೊಂದು 3.5 ಗುಂಟೆ ಜಾಗ ಹಿರೇಕೆರೆಯಲ್ಲಿ ನಮ್ಮ ಅಜ್ಜರು ವರ್ಕ್ ಮಾಡ್ತಿದ್ರು ಸೊಸೈಟಿಯಲ್ಲಿ. ಅವ್ರಿಗೆ ದಾನವಾಗಿ ಅಂತ ನಂದು ಇದು 3.5 ಗುಂಟೆ ಜಾಗ ಕೊಟ್ಟಿದ್ರು. ಅವಾಗ ಏನು ಮಾಡಿದ್ರು, ಇದನ್ನ ದಾನವಾಗಿ ಕೊಟ್ಟಿದ್ದನ್ನೆಲ್ಲ ಸಬ್ ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಅವಾಗ ನಮ್ಮ ಅಜ್ಜರು ದಾನ ಬೇಡ ಅಂತ 300 ರೂಪಾಯಿ ಕೊಟ್ಟು ಅವಾಗನೇ ಖರೀದಿ ಮಾಡ್ಕೊಂಡಿದ್ದಾರೆ ಆ ಆಸ್ತಿನ. ಅದನ್ನು ಖರೀದಿ ಮಾಡಿಕೊಂಡು ಅವಾಗೆಲ್ಲ ನೋಡಿಕೊಂಡು ಆ ಅಜ್ಜ ಎಲ್ಲ ನೋಡ್ಕೊಂಡು ಇದು ಮಾಡಿಕೊಂಡು 2005 ತನಕ ನಮ್ಮ ಹೆಸರಿನಲ್ಲಿದೆ ಶಿವಪ್ಪ ಮಲ್ಲಪ್ಪ ಜಾಮಕಟ್ಟಿ. ಶಿವಪ್ಪ ಮಲ್ಲಪ್ಪ ಜಾಮಕಟ್ಟಿ ಅಂತ ನಮ್ಮ ಅಜ್ಜರ ಹೆಸರಲ್ಲೇ ಇದೆ. 2006-7ರಲ್ಲಿ ಅವ್ರ ಹೆಸರಿಗೆ ಮಾಡ್ಕೊಂಡು DFI ಸೊಸೈಟಿಗೆ ಅಂತ ಮಾಡ್ಕೊಂಡಿದ್ದಾರೆ. ನಾವು ಅಷ್ಟು ಅವಾಗೆಲ್ಲ ನಾವು ಹುಬ್ಳಿ ಒಳಗಿದ್ವಿ. ನಮ್ಮ ಅಪ್ಪರಿಗೆಲ್ಲ ಬಡತನ, ಅವಾಗೆಲ್ಲ ಸ್ವಲ್ಪ ನಮ್ಮನ್ನೆಲ್ಲ ಸಾಕೋದು ಜವಾಬ್ದಾರಿ ಎಲ್ಲ ಅವ್ರಿಗೆ ತುಂಬಾನೇ ಇತ್ತು. ಮತ್ತೆ ನಿಮ್ಮ ಅಜ್ಜವರು ಅಲ್ಲಿ ಬಂದು ಹೋಗಿ ಮಾಡ್ತಾ ಇದ್ರ ಅಥವಾ ಹೇಗೆ? ಬಂದು ಹೋಗ್ತಾ ಆರೈಕೆ ಮಾಡ್ತಾ ಇದ್ರ ನೀವು? ಮಾಡ್ತಿದ್ದೆ. ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ನೋಡ್ಕೊಂಡು ಏನು ಅವನು ಎಸ್ ಪಾಟೀಲ್ ಹೇಳ್ತಾ ಇದ್ದಾನೆ, ನಮ್ದು ರಿಜಿಸ್ಟರ್ ಆಫೀಸಲ್ಲಿ ನೋಂದಾಗಿರೋದ್ರಲ್ಲಿ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ತಾನೇ ಮನಮನಂತೆ ಬರ್ಕೊಂಡಿದ್ದಾರೆ. ಇಲ್ಲ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತಂದು. ಈಗ ನಿಮ್ಮ ಫ್ಯಾಮಿಲಿ ಸದಸ್ಯರು ಅವರ ಮಿಸ್ಸಸ್ ಇದ್ದಿಲ್ವಾ, ನಿಮ್ಮ ಅಜ್ಜನ್ ಮಿಸ್ಸಸ್? ಅವರು ಇದ್ರು, ಅವರು ನೋಡ್ಕೊಳ್ತಾ ಇದ್ರ ಅಥವಾ ಇಲ್ವಾ? ನೋಡ್ಕೊಂತಿದ್ರು. ಈಗ ಅವ್ರಿಗೆ ಪಾಟೀಲ್ ಹೇಳ್ತಾರೆ ನಾನೇ ನೋಡ್ಕೊಳ್ತಾ ಇದ್ದೆ, ನಾವು ನೋಡ್ಕೊಂಡಿದ್ದೆ, ನಮ್ಮ ಟೀಮ್ ನೋಡ್ಕೊಂಡಿದ್ದೆ, ಸೊಸೈಟಿ ಟೀಮ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸುಳ್ಳು ಸರ್. ಎಲ್ಲ ಈಗಲ್ಲಿ ಅವರು ಹೇಳ್ತಾರೆ. ಅದ್ರ ಮನ ಬಂದಿದ್ದ ಹಂಗಾರೆ ಅದ್ರೊಳಗೆ ಬರ್ದಿರೋ ಪ್ರಕಾರ ನಮ್ಮ ಅಪ್ಪ ಅದಕ್ಕೆ ಯಾರು ವಾರಿಸ್ದಾರ ಇಲ್ಲ ಅಂತ ಹೇಳಿದ್ರು. ಹಂಗಾರೆ ನಮ್ಮ ಅಪ್ಪರ ಎಲ್ಲಿಂದ ಬಂದ್ರು? ಅವ್ರು ಹೇಳಿರೋ ರೀತಿನೇ ಆ ತರ ಇದೆ. ರೈಟಿಂಗ್ ಅಲ್ಲಿ ಏನಾದ್ರು ಬರ್ಕೊಂಡು ಅವನಿಗೆ ಹೆಂಗ್ ತಿಳಿದ್ರೆ ಬರ್ಕೊಂಡಿದ್ದಾರೆ. ಅದೇ ಸರ್, ಈಗ ಈ ತರ ಬರ್ಕೊಂಡು ಅವ್ರಿಗೆ ಹೆಂಗ್ ಬೇಕಾದಂಗೆ ಬರ್ಕೊಂತಾರೆ. ಈಗ ಅದು ಬಿಳಿ ಪೇಪರ್ನೇ ಬರ್ಕೊಂಡಿದ್ದಾರೆ. ಅದೇನ್ ಬಾಂಡ್ ಅಲ್ಲ, ಏನಲ್ಲ, ಬಿಳಿ ಪೇಪರ್, ಕಾಗದ ಪತ್ರ, ಒಂದು ಜೆರಾಕ್ಸ್ ಪೇಪರ್, ₹1 ಪೇಪರ್ನೇ ಬರ್ಕೊಂಡಿದ್ದಾರೆ. ಈಗ ಹೆಂಗಾಗಿದೆ ಅಂತಂದ್ರೆ ಊಟಕ್ಕೆ ತಟ್ಟೆ ಕೊಟ್ಟು ಮತ್ತೆ ಕಸ್ಕೊಂಡಂಗಾಗಿದೆ. ಅದು ಫೇಕ್ ಮೂಲಕ, ಒಂದು ಒರಿಜಿನಲ್ ಇದು ಮೂಲಕ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಒಂದು ಗೌರವ ಇತ್ತು ಪಾಟೀಲ್ರಿಗೆ. ಇವಾಗ ಪಾಟೀಲ್ರಿಗೆ ಒಂದು ಕಳಂಕ ತರ್ತಕ್ಕಂಥ ಒಂದು ತಮ್ಮ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ವಿಚಾರ ಇದು. ಇದು ಸ್ಟೇಟ್ ಅಲ್ಲಿ ಒಂದು ಯಾರು ಮಾಡದಿರ್ತಕ್ಕಂಥ ಒಂದು ಕ್ರಿಮಿನಲ್ ಅಫೆನ್ಸ್ ಇದು, ಚೀಟಿಂಗ್ ಅಫೆನ್ಸ್ ಇದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಸೊಸೈಟಿ ಹೆಸರಿಗೆ ನೋಡಿದ್ರು ದಾನವಾಗಿ ಕೊಟ್ಟಿದೆ ಅಂತ. ಅದಕ್ಕೆ ನೀವು ಈ ತರ ಮಾಡ್ತಾರಂತಂದ್ರೆ ನಮ್ಮ ಅಜ್ಜಾರ ಅವ್ರಿಗೆ ಕ್ರಿಮಿನಲ್ ಬುದ್ಧಿ ಇದೆ ಅಂತ ನನ್ಗೆ ಗೊತ್ತಿದ್ದಕ್ಕೆ ಅವಾಗೆ ₹300 ಕೊಟ್ಟು ಖರೀದಿ ಮಾಡ್ಕೊಂಡಿದ್ವಿ ನಾವು. ಯಾವ ಸೈಟ್ ಅನ್ನ ಖರೀದಿ ಮಾಡ್ಕೊಂಡ್ರು ಕೂಡ ಈಗ ನಾನೇ ಬರ್ದು ಕೊಟ್ಟಿದ್ದೇನೆ ಅಂತಂದ್ರೆ ನಿಮ್ಮ ಅಜ್ಜ ಇದು ಬರ್ದು ಕೊಟ್ಟಿದೆ ಅಂತ ಅವ್ರಿಗೆ ಅಲ್ಲಿ ಡೇಟ್ ನೋಡಿ ಸರ್. ನಮ್ಮ ಅಜ್ಜರ ಸತ್ತಿದ್ರೊಳಗೆ ಡೇಟ್ ನೋಡಿ. ಇದು ನಿಮ್ಮ ಅಜ್ಜನ ಸಿಗ್ನೇಚರ್ ಹೌದಾ? ಅಲ್ಲ, ಇದು ಫೇಕ್ ಸಿಗ್ನೇಚರ್. ಇದು ಫೇಕ್ ಸಿಗ್ನೇಚರ್ ಮಾಡ್ಕೊಂಡು ಡೇಟ್ ನೋಡಿ 1/1/97. ಓಕೆ. ಇಲ್ಲಿ ಡೆತ್ ಸರ್ಟಿಫಿಕೇಟ್ ನಾಗ ಏನಿದೆ? ಡೆತ್ ಸರ್ಟಿಫಿಕೇಟ್ ನಾಗ ಎಷ್ಟು ಆಗಿದೆ? 16/2/97. ಅಲ್ಲಿಗೆ 1.5 ತಿಂಗಳನಾಗ ಇವರು ಹಿಂದೆ ಮಾಡ್ಕೊಂಡಿದ್ದಾರೆ. 1.5 ತಿಂಗಳನಾಗ ನಮ್ಮ ಅಜ್ಜ 6 ತಿಂಗಳು ಬೆಡ್ ರೆಸ್ಟ್ ನಾಗ ಇದ್ರು. ಅದು ಹೆಂಗೆ ಸೈನ್ ಮಾಡಿದ್ರು ಇವರು? ಅದೇ ಬೆಡ್ ರೆಸ್ಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ತರ ಸೈನ್ ಮಾಡ್ತಾನೆ? ಬಂದು ಅಲ್ಲಿಗೆ ಬಂದು ಸಿಗ್ನೇಚರ್ ಮಾಡೋಷ್ಟು ಅವನಿಗೆ ಎಬಿಲಿಟಿ ಇರಂಗಿಲ್ಲ. ಮತ್ತೆ ಅದ್ರಾಗೆ ಹೈಲೈಟ್ ಮಾಡಿದ್ದಾರೆ ನಮ್ಮ ಅಜ್ಜರೇ ತಂದು ಕೊಟ್ಟಿದ್ದಾರೆ ಅಂತ.
ಮೇಲ್ನೋಟಿಗೆ ಕಂಡು ಬರುತ್ತೆ ಈ ಆಸ್ತಿಯನ್ನು ಕಬಳಿಕೆ ಮಾಡ್ಕೋಬೇಕು, ನಮ್ಮ ಅಂಡರೇ ತಗೋಬೇಕು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಫ್ಯಾಮಿಲಿಗೆ ಈ ಆಸ್ತಿಯನ್ನು ಕಬಳಿಕೆ ಮಾಡ್ಕೋಬೇಕು, ಮುಂದೆ ಕಮರ್ಷಿಯಲ್ ಆಗಿರ್ತಕ್ಕಂಥ ಒಂದು ಜಾಗ ಇದು, ನಮಗೆ ಅನುಕೂಲ ತಕ್ಕ ನಾವು ಯೂಸ್ ಮಾಡ್ಕೊಳ್ಳೋಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಕುಟುಂಬದ ಮೇಲೆ ಏನು ಅನ್ಯಾಯ ಮಾಡಿರ್ತಕ್ಕಂಥ ಒಂದು SS ಪಾಟೀಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಆಗಬೇಕು. ಮಾಂತೇಶ್ ಅವರೇ, ಇವಾಗ ಏನು ಗೊತ್ತಾ, ನಿಮ್ಮ ಸಮಾಜದಲ್ಲಿ ನೀವು ಪಂಚಮಸಾಲಿ ಜನಾಂಗದವರು ಇದ್ದೀರಾ, ನಿಮ್ಮ ಜನಾಂಗಕ್ಕೆ ಏನೋ ತಿಳಿಸಿದ್ರ ಈ ಥರ ಆಗಿದೆ, ನಮಗೆ ಮುಂದೆ ನ್ಯಾಯಕ್ಕೆ ಸಿಗ್ಬೋದು ಅನ್ನೋ ವಿಚಾರ ಏನು ಸ್ಪ್ರೆಡ್ ಮಾಡಿದ್ರ, ಚೆನ್ನಾಗಿ ತಿಳಿಸಿದ್ರ? ನಮ್ಮ ಸಮಾಜಕ್ಕೆ ಎಲ್ಲ ಮುಖಂಡರಿಗೂ ತಿಳಿಸಿದ್ದೇವೆ, ಎಲ್ಲ ಕಾರ್ಯಕರ್ತರಿಗೂ ತಿಳಿಸಿ ಸಮಾಜದಿಂದ ಎಲ್ಲ ಮಾತಾಡಿ ಎಲ್ಲ ಮೀಟಿಂಗ್ ಮಾಡಿ ಆದ್ಮೇಲೆ ಬಿಸಿ ಪಾಟೀಲ್ರವ್ರ ಮನೆಗೆ ಅಂತ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕರ್ಕೊಂಡು ಬಿಸಿ ಪಾಟೀಲ್ರ ಮನೆಗೆ ಹೋಗಿದ್ದೀವಿ. ಬಿಸಿ ಪಾಟೀಲ್ ಮನೆಗೆ ಹೋದಾಗ ಅವ್ರು ಏನಂದ್ರು, ಯಾರ್ದು ಇದಕ್ಕೆ ಹಿಂಗೆ ಅಂತನೆಲ್ಲ ಮಾತಾಡಿದ್ಕೂಳೆ, ಇಲ್ಲ SS ಪಾಟೀಲ್ ಅವ್ರು ಹಿಂಗೆ ಅನ್ಯಾಯ ಮಾಡಿದ್ದಾರೆ, ನಾವು ಹಿಂಗೆ ಆಗಿದೆ ಅಂತ ನಮ್ದು ಎಲ್ಲ ಹೇಳಿದ್ಕೂಳೆ, ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅವ್ರು ನಮ್ಮ ಮಾತೆಲ್ಲ ಕೇಳಲ್ಲ, ಜೊತೆಗೆ ಅಡ್ಡಾಡ್ತಾರೆ. ಮತ್ತೆ ಅವತ್ತು ಹೋದ ದಿವಸ ಅವ್ರ ಕಾರ್ನಲ್ಲೇ ಬಂದರು, ಅವ್ರ ಕಾರ್ನಲ್ಲೇ ಹೇಳಿದ್ರು, ಮತ್ತೆ ಈ ಥರ ಹೇಳ್ತಾರೆ. ಮತ್ತೆ ಆಮೇಲೆ ನಮ್ಮ ಮಾತೇನು ಕೇಳಲ್ಲ ಈ ಥರ ಅಂತ ನಮ್ದು ಅಂದ್ರೆ ಈ ಹಿರೇಕೆರೆ ಇದ್ರೊಳಗೆ ಯಾರ ಮಾತು ಒಂದು ಕೇಳಲಾರ್ದ್ರೆ ಅಷ್ಟು ಬೆಳೆದಿದೆ. ತನ್ನಂಡವಲ್ಲೇ ಇದೆ, ಯಾವುದು ಮೀರಿ ಹೋಗಲ್ಲ ಅನ್ನೋದು ಒಂದು ಅಹಂ ಇದು. ಈ ಒಂದು ಎಲ್ಲರನ್ನು ನಾನು ಪಡ್ಕೋಬಹುದು, ಎಲ್ಲರೂ ನನ್ನ ಹತ್ರನೇ ಇದ್ದಾರೆ, ರಾಜಕೀಯ ನನ್ನ ಹತ್ರ ಇದೆ, ನ್ಯಾಯ ದೇವತೆ ನನ್ನ ಹತ್ರ ಇದ್ದಾಳೆ, ಯಾರು ಇವರಿಗೆ ನ್ಯಾಯ ಕೊಡಲ್ಲ, ನನ್ನ ಹತ್ರನೇ ಇರೋದು, ಎಲ್ಲ ಸರ್ವಾಧಿಕಾರ ಹತ್ರ ಯಾಕೆ ಮಾಡಿದ್ದಾರೆ ಈ ತರ ಮಾಡಿದ್ದಾರೆ. ಈಗಾದ್ರೂ ಹೇಳ್ತಾರೆ ಅವ್ರು ನಮ್ಮ ಅಪ್ಪರಿಗೆ, ನಾನು ಎಲ್ಲ ದಕ್ಕಿಸ್ಕೊ ಕೋರ್ಟ್ ನಾ ಕೊಂಡ್ಕೊಂತೀನಿ, ಲಾಯರ್ ಕೊಟ್ಕೊಂತೀನಿ, ಜಡ್ಜ್ ಕೊಟ್ಕೊಂತೀನಿ ಅಂದ್ರೆ ಈ ಲೆವೆಲ್ ಸಮಾಜ ಈ ತರ ಸಿಸ್ಟಮ್ ಆಗಿದೆ. ಈ ತರ ನೋಡ್ದಲ್ಲ ವೀಕ್ಷಕರೇ, ಈಗ ಅನ್ಯಾಯ ಆಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಮನೋಭಾವನೆ ಎತ್ಕೊಂಡು ಬರಬೇಕು ಹೊರತು ಈ ತರ ನ್ಯಾಯ ದೇವತೆನೇ ಕೊಂಡ್ಕೊಂತೀನಿ, ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಧಮಕಿ ಹಾಕ್ಬಿಟ್ಟು ಈ ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ SS ಪಾಟೀಲ್ ಅವರು. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ರೀತಿಯ ಒಂದು ಶಿಕ್ಷೆ ಆಗಬೇಕು, ಅವರಿಗೆ ಈ ಕುಟುಂಬಕ್ಕೆ ಒಂದು ನ್ಯಾಯ ಬರಬೇಕು ಅನ್ನೋದು ನಮ್ಮ ವೇದಿಕೆಯ ಒಂದು